ದೇಶದಲ್ಲಿ ಮಂಜು ಮಾಡಿದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಕಲಿದ್ದಾರೆ. ಭಾರತದ ಅರ್ಥವ್ಯವಸ್ಥೆಯನ್ನು ಅಡಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ ಪಿ ವಿ ನರಸಿಂಹರಾವ್ ಅವರ ಜೊತೆಯಲ್ಲಿ ಅವ್ರು ತೆಗೆದುಕೊಂಡಂಥ ಆರ್ಥಿಕ ನೀತಿಯು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ. ಸ್ವತಂತ್ರ 6 ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ನಾವೆಲ್ಲ ಇಟ್ಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟ್ ಮಾದರಿಯಲ್ಲಿ ಕಟ್ಟೋ ಪ್ರಯತ್ನ ಮಾಡಿದ್ವಿ. ಆದರೆ ಅದು ವಿಫಲ ಆಗ್ತಾ ಇದೆ ಅಂತ ಅನುಭವಕ್ಕೆ ಬಂದ ನಂತರ ಮುಕ್ತ ಆರ್ಥಿಕ ವ್ಯವಸ್ಥೆಯ ಕಡೆಗೆ ಭಾರತ ಹೊರಳೋದಕ್ಕೆ ಇವರು ಕೂಡ ಒಬ್ಬರು ಮಾತಾಡ್ತಾರೆ ಅಂತ ಮನಮೋಹನ್ ಸಿಂಗ್ ಅವರು ವಯೋಸಹಜವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತೇನೆ ಮತ್ತು ಅವರ ಕುಟುಂಬಕ್ಕೆ ದುಃಖಪಡಿಸುವಂಥ ಶಕ್ತಿಯನ್ನು ನೀಡಿ ಈ ಮನುಷ್ಯ ದಿವಸ ಹೋಗಲೇಬೇಕು. ಅವರ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ. ಬೇರೆಲ್ಲ ಸಂಗತಿಗಳು ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ಲಸ್ಸು ಮೈನಸ್ಸು ಇದ್ದೇ ಇರ್ತವೆ. ಇಂಥ ಸಂದರ್ಭಗಳಲ್ಲಿ ಒಳ್ಳೆಯದನ್ನಷ್ಟೇ ನೆನಪಿಸ್ಕೊಳ್ಬೇಕು. ಅಷ್ಟು ಹೇಳಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಮುನಿರತ್ನವರು ನಮ್ಮ ಪಕ್ಷದ ಶಾಸಕರು, ಸಚಿವರಾಗಿ ಕೆಲಸ ಮಾಡಿದರು. ಅವ್ರ ಮೇಲೆ ನಡೆದ ಹಲ್ಲೆ ದುರದೃಷ್ಟಕರ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗಿರೋದು ಕಾನೂನಿನ ಮಾರ್ಗ. ಯಾರು ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಆ ತಪ್ಪನ್ನು ಕಾನೂನಿನ ಮೂಲಕ ಎದುರಿಸ್ಬೇಕು. ಇವರು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರ ಮೇಲೆ ಹಲ್ಲೆ ನಡೆಸೋದು ಅದು ಪ್ರಜಾಪ್ರಭುತ್ವ ಮಾದರಿಯಲ್ಲ. ಇಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನ ನೇತೃತ್ವ ವಹಿಸಿ 100 ವರ್ಷದ ಆಚರಣೆಯಲ್ಲಿ 1924ರಲ್ಲಿ ಅವರು ಡಿಸೆಂಬರ್ 26 ಮತ್ತು 27 ಬೆಳಗಾವಿಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ನಡೆಸಿದಂಥ ಮೊದಲ ಮತ್ತು ಕೊನೆಯ ಅಧಿವೇಶನ. ಗಾಂಧಿಗಿರಿನ ನೆನೆಸ್ಕೊಳ್ಳೋ ಕಾಲದಲ್ಲಿ ಕರ್ನಾಟಕದಲ್ಲಿ ದಾದಾಗಿರಿ ನಡೀತಾರೆ. ಗಾಂಧಿ ರಾಜ್ಯ ಕಟ್ತೀವಿ ಅಂತ ಬಾಯಲ್ಲಿ ಹೇಳ್ತಾರೆ, ಗೂಂಡಾ ರಾಜ್ಯ ಮಾಡಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆ ನನ್ನ ಮೇಲೆ ನಡೆದಂಥ ಹಲ್ಲೆ, ಇವ್ರ ಮೇಲೆ ನಡೆದಂಥ ಹಲ್ಲೆ ಒಂದು ತಾಜಾ ಉದಾಹರಣೆ. ಈ ಗುಂಡಾಗಿರಿ ಭಾಳ ಕಾಲ ನಡೆಯಲ್ಲ. ಅವರಿಗೆ ಮಾತಾಡಿಸಿ ಆರೋಗ್ಯ ವಿಚಾರಿಸೋದ್ರಲ್ಲ ಆಮೇಲೆ ದಾಳಿ ಸಂಗತಿ ಕೇಂದ್ರ ಗೃಹ ಇಲಾಖೆ ಅಥವಾ ಭೇಟಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದರೆ ಇವರು ಕೂಡ ಈಗ ಹೆಚ್ಚು ಕಡಿಮೆ ಒಂದೇ ದೋಣಿಯಲ್ಲಿ ಇರ್ತಕ್ಕಂಥವ್ರು. ಈಗ ಸರ್, ನಿಮ್ಮನ್ನು ನಡೆಸ್ಕೊಂಡಂಥ ರೀತಿ ಜೊತೆಗೆ ಶಾಸಕರ ಮೇಲೆ ಆಗಿರುವಂಥ ಹಲ್ಲೆ ಎರಡೂ ನೋಡಿದ್ರೆ ನಾವಿಬ್ಬರು ಭೇಟಿ ಮಾಡೋದು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಅಂಗೈಗಳು ಸ್ಪಷ್ಟ. ಈಗ ನೋಡಿ, ಈಗ FSI ರಿಪೋರ್ಟ್ ಅಂತ ಹೇಳ್ತಾರೆ. ನನ್ನ ಬಂಧನದ ಹಿಂದುಗಡೆ ಯಾವ ರಿಪೋರ್ಟ್ ಇತ್ತು? ಈಗ ಹೇಳ್ತಾರೆ ಅದು ಪ್ರೈಮಾ ಫೇಸಿ ವಿಧಾನ ಪರಿಷತ್ ಸಭಾಂಗಣದಿಂದ ಇರೋದರಿಂದಾಗಿ ನಾವು ಕೇಸ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾರೆ. ತಪ್ಪಿಸಿದ್ದು ಯಾವ ಹಿನ್ನೆಲೆ? ನನ್ನ ವಿಚಾರದಲ್ಲಿ 3 ಆಯಾಮದಲ್ಲಿ ನೋಡಬೇಕು. ಒಂದು, ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳುವಂಥ ಘಟನೆ.
ಅದಕ್ಕೆ ಪರಮಾಧಿಕಾರ ಇರೋದು ನಮ್ಮ ಸಭಾಪತಿಗಳಿಗೆ. ಸಂವಿಧಾನದ ಆರ್ಟಿಕಲ್ 194 ಪ್ರಕಾರ ಪರಮಾಧಿಕಾರ ಅವರಿಗೆ ಇರೋದು. ಹಾಗೆಯೇ ಸೆಕ್ಷನ್ 135A ಸಿವಿಲ್ ಸೆಕ್ಷನ್, ಅದು ಕೂಡ ಆ ಪರಮಾಧಿಕಾರವನ್ನು ಸ್ಪಷ್ಟಪಡಿಸುತ್ತೆ. ಅಲ್ಲೂ ಕಾನೂನಿನ ದುರುಪಯೋಗ ಆಯಿತು. ಸಭಾಪತಿಗಳು ರೂಲಿಂಗ್ ಕೊಟ್ಟ ಮೇಲೆ ಅಕಸ್ಮಾತ್ ಸಾಕ್ಷ್ಯಾಧಾರಗಳಿದ್ದರೆ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗಿರೋ ಜಾಗ ಸಭಾಪತಿಗಳು. ಆಮೇಲೆ ಅವರು ಯಾವ ನಿರ್ಣಯ ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿತ್ತು. ಆದರೆ ಆಗಿದ್ದು ಯಾವುದೂ ಆಗಲಿಲ್ಲ. ಇಂಥ ಪ್ರಕರಣಗಳಲ್ಲಿ ದೂರು ಬಂದರೂ ಕೂಡ ಪ್ರೈಮಾ ಫೇಸಿಯನ್ನು ಪರಿಶೀಲನೆ ಮಾಡಬೇಕು ಅಂತಿದೆ. ನನ್ನ ವಿಷಯದಲ್ಲಿ ಅಂಥದ್ದು ಯಾವುದೂ ಆಗಲಿಲ್ಲ. ನೋಟಿಸ್ ಕೊಡಬೇಕು ಅಂತಿದೆ, ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ದೀವಿ ಸುಳ್ಳು ಹೇಳಿದ, ನೋಟಿಸ್ ಕೊಟ್ಟಿಲ್ಲ. ಆಮೇಲೆ ಬಂಧನ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಮೂಲಭೂತ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಯಾರು ಇವರೇನು ಭಿಕ್ಷೆ ಅಲ್ಲ. ಶಾಸಕ ಬಿಟ್ಬಿಡಿ, ಸಾಮಾನ್ಯ ಜನರಿಗೂ ಸಾಮಾನ್ಯ ನಾಗರಿಕರಿಗೂ ಸಂವಿಧಾನ ಕೊಟ್ಟಿದೆ ಮೂಲಭೂತ ಹಕ್ಕನ್ನು. ಆ ಮೂಲಭೂತ ಹಕ್ಕನ್ನು ಕಟೇಲ್ ಮಾಡೋದು. ಮಾನವ ಹಕ್ಕು ಆಯೋಗ ಮನುಷ್ಯನ ನಡುವೆ ಹೇಗೆ ನಡ್ಕೊಳ್ಬೇಕು ಅಂತ ಕೆಲವು ನಿಬಂಧನೆಗಳನ್ನು ಹಾಕಿದೆ. ಪೊಲೀಸರು ಹೇಗೆ ನಡ್ಕೊಳ್ಬೇಕು ಅಂತ ಅದು ಕೂಡ ಗಮನ ಆಯಿತು ನನ್ನ ವಿಷಯದಲ್ಲಿ. ಇವೆಲ್ಲವೂ ತಪ್ಪಾಗಿದ್ದಾವೆ ಅವ್ರ ಕಡೆಯಿಂದ. ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವರು. ನನ್ನ ಜೀವನವೇ ಹೋರಾಟ. ನನ್ನ ಜೀವನದಲ್ಲಿ ಬೆನ್ನು ತೋರಿಸೋ ಅಭ್ಯಾಸನೇ ಇಲ್ಲ. ಎದೆ ಕೊಟ್ಟಿದ್ದೀನಿ, ಪೆಟ್ಟು ತಿಂದಿದ್ದೀನಿ, ಕೇಸ್ ಹಾಕ್ಸ್ಕೊಂಡಿದ್ದೀನಿ, ಜೈಲಿಗೆ ಹೋಗಿದ್ದೀನಿ. ಕೆಟ್ಟದ್ದನ್ನು ಮಾಡಿಲ್ಲ, ಇದನ್ನು ಮಾಡೋದು ಇಲ್ಲ. ಆದರೆ ಬೆನ್ನು ತೋರಿಸಿ ಓಡೋದು ಗೊತ್ತಿಲ್ಲ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ನಾವು ಯಾವುದೇ ರೂಪದಲ್ಲಾದರೂ ಅದು ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸೋಕ್ಕೆ ಏನು ಬೇಕು ಪ್ರಯತ್ನ ಮಾಡಿಲ್ಲ. ಸರ್, ಇಬ್ಬರು ಕೂಡ ಮಾಜಿ ಸಚಿವರು ಶಾಸಕರು ಗುಂಡಾಗಿರಿ ಎಷ್ಟು ದಿನ ನಡೆಯುತ್ತೆ ನೋಡೋಣ. ಬಹಳ ಕಾಲ ಗುಂಡಾಗಿರಿ ನಡೆಯಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇರಿ ಇಡೀ ವ್ಯವಸ್ಥೆಯನ್ನೇ ತನ್ನ ಕೈಯಲ್ಲಿ ತಗೊಂಡು ಸಂವಿಧಾನವನ್ನೇ ತನ್ನ ಕಾಲು ಕೆಳಗೆ ಹಾಕ್ಕೊಂಡು ಉಡುಮೇಲು ಮಾಡಿ ಅಧಿಕಾರದ ದರ್ಪ ತೋರಿಸೋದು. ವಾಟ್ ಹ್ಯಾಪನ್? ಎಲ್ಲದಕ್ಕೂ ಒಂದು ಕೊನೆ ಐತೆ. ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಮಾಡಿದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಕಲಿದ್ದಾರೆ. ಭಾರತದ ಅರ್ಥವ್ಯವಸ್ಥೆಯನ್ನು ಅಡಿಗೆ ತರೋದ್ರೊಳಗಡೆ ಅವ್ರು ತೆಗೆದುಕೊಂಡಂಥ PV ನರಸಿಂಹರಾವ್ ಅವರ ಜೊತೆಯಲ್ಲಿ ಅವ್ರು ತೆಗೆದುಕೊಂಡಂಥ ಆರ್ಥಿಕ ನೀತಿಯು ಕಾರಣ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾದಂಥ ಸಂಗತಿ. ಸ್ವತಂತ್ರ 6 ದಶಕಗಳಿಗೂ ಹೆಚ್ಚು ಕಾಲ ನಾವು ರಷ್ಯಾ ಮಾದರಿಯನ್ನು ನಾವು ಇಟ್ಕೊಂಡು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಸೋಷಿಯಲಿಸ್ಟ್ ಮತ್ತು